ಇವತ್ತು ನಮಗೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಸೂಪರ್ ಸ್ಪಾಂಜಿಯಾಗಿರುವಂತಹ ಚೂರು ಸಹ ಹುಳಿ ಇಲ್ಲದ ಒಂದು ಸೂಪರ್ ದೋಸೆ ರೆಸಿಪಿಯನ್ನು ನೋಡೋಣ. ಈ ದೋಸೆ ಮಾಡಲಿಕ್ಕೆ ಫಸ್ಟಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ 3 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಮ್ಮ ಕಡೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ. ನಾವು ಇಡ್ಲಿ ದೋಸೆ ಎಲ್ಲ ಮಾಡುವಂತಹ ದೋಸೆ ಅಕ್ಕಿ. ಅದನ್ನು ಚೆನ್ನಾಗಿ 2-3 ಸರ್ತಿ ಕ್ಲೀನ್ ಮಾಡಿ ಅದು ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ನೆನೆಯಲಿಕ್ಕೆ ಬಿಡೋಣ. ಇನ್ನು ಬೇರೆ ಒಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತಗೊಂಡಿದ್ದೀವೋ 3 ಕಪ್ ಅಕ್ಕಿ ತಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಸಾಗು ಅಂದರೆ ಸಬ್ಬಕ್ಕಿ, ನಾವು ಪಾಯಸಕ್ಕೆಲ್ಲ ಹಾಕ್ತೀವಲ್ಲ ಅದನ್ನು ನೀರು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಅಕ್ಕಿ ಮತ್ತು ಸಾಗು ಮಿನಿಮಮ್ ಅಂದರೆ 5 ಗಂಟೆ ಆದರೂ ನೆನೆಯಬೇಕು. ಇಲ್ಲಿ ನೋಡಿ, ನಾನು 5 ಗಂಟೆ ನೆನೆಸಿದ್ದೀನಿ. ಇದು ಸಾಗು, ಅಕ್ಕಿ ಸಹ ನೆನೆಸಿದಾಯಿತು. ಇನ್ನು ರುಬ್ಬಬೇಕು. ಸಾಗು ಜೊತೆಯಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸಿ ನೈಸಾಗಿ ಫಸ್ಟಿಗೆ ಸಾಗು ಮತ್ತು ತೆಂಗಿನಕಾಯಿಯನ್ನು ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನು ಇದೇ ಮಿಕ್ಸಿ ಜಾರಲ್ಲಿ ನಾವು ನೆನೆಸಿಟ್ಟಿರುವ ಅಕ್ಕಿಯನ್ನು ಸಹ ರುಬ್ಬಿ ಈ ಹಿಟ್ಟನ್ನು ಸಹ ಅದರೊಟ್ಟಿಗೆ ಸೇರಿಸೋಣ. ಬೇಕಂದರೆ ಅಕ್ಕಿ ರುಬ್ಬುವಾಗ ಅದರ ಜೊತೆಯಲ್ಲಿ ಸ್ವಲ್ಪ ಅನ್ನವನ್ನು ಸಹ ಸೇರಿಸ್ಬೋದು. ನಾನಿಲ್ಲಿ ಅನ್ನ ಸೇರಿಸ್ತಾ ಇಲ್ಲ. ಅನ್ನ ಸೇರಿಸಿದರೆ ದೋಸೆಗೆ ಸ್ವಲ್ಪ ಹುಳಿ ಬರುತ್ತೆ. ಈ ದೋಸೆಗೆ ಚೂರು ಸಹ ಹುಳಿ ಇಲ್ಲ, ಅದಕ್ಕೋಸ್ಕರ ನಾವು ಅನ್ನವನ್ನು ಸೇರಿಸ್ತಾ ಇಲ್ಲ. ಇದನ್ನೆಲ್ಲ ಫಸ್ಟಿಗೆ ಸಾಗು ಮತ್ತು ತೆಂಗಿನಕಾಯಿಯನ್ನು ರುಬ್ಬಿ ಹಾಕಿದ್ದೀವಿ ಮತ್ತು ಅಕ್ಕಿಯನ್ನು ರುಬ್ಬಿ ಹಾಕಿದ್ದೀವಿ. ನಾನೀಗ 2 ಬ್ಯಾಚಾಗಿ ಅಕ್ಕಿಯನ್ನು ರುಬ್ಬಿದ್ದೀನಿ. ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನೀವು ಇವಾಗ ಬೆಳಿಗ್ಗೆ ತಿಂಡಿಗಾದರೆ ರಾತ್ರಿ ರುಬ್ಬಿಡಬೇಕು, ಇಲ್ಲಾಂದರೆ ಒಂದು 6-7 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನೋಡಿ, ನಾನಿವಾಗ ತಿಂಡಿಗೋಸ್ಕರ ರಾತ್ರಿ ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ಹಿಟ್ಟೆಲ್ಲ ಒಳ್ಳೆ ಸಾಫ್ಟ್ ಆಗಿದೆ. ಇನ್ನು ನಮ್ಮದು ದೋಸೆ ಒಳ್ಳೆ ಸ್ಪಾಂಜಿ ಥರ ಆಗಲಿಕ್ಕೆ ನಾವು ಸ್ವಲ್ಪ ಅಡುಗೆ ಸೋಡವನ್ನು ಒಂದು ಪಾತ್ರೆಗೆ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಈ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಡುಗೆ ಸೋಡಾ ಸಾಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆಯನ್ನು ಸಹ ಸೇರಿಸಬೇಕು. ನಮ್ಮದು ಸೋಡಾ ಹಾಕಿದ್ದೀವಲ್ಲ ಅದು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಲಿಕ್ಕೆ ಮತ್ತು ದೋಸೆ ಒಳ್ಳೆ ಕಲರು ಮತ್ತು ಪ್ಲಫಿಯಾಗಿ ಬರಲಿಕ್ಕೆ 1 ಚಮಚ ಸಕ್ಕರೆಯನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನಿದನ್ನು ಮುಚ್ಚಿ ಒಂದು 10-15 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನೋಡಿ, ನಾವು ಸೋಡಾ ಸೇರಿಸಿ ಬಿಟ್ಟು ಒಂದು 15 ನಿಮಿಷ ಆಗಿದೆ. ಹಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನು ನಮಗೆ ದೋಸೆಯನ್ನು ಮಾಡೋಣ. ದೋಸೆ ಕಾವಲಿ ಚೆನ್ನಾಗಿ ಬಿಸಿ ಆದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಸ್ಲೋ ಫ್ಲೇಮಲ್ಲಿ ಇಟ್ಟು 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ಈ ದೋಸೆನ ನಾವು ಸ್ಪ್ರೆಡ್ ಮಾಡಲಿಕ್ಕಿಲ್ಲ, ಇದೇ ರೀತಿ ಬಿಡಬೇಕು. 1 ಸೆಕೆಂಡ್ ಆದಮೇಲೆ ಮುಚ್ಚಿಟ್ಟು ಒಂದು 3-4 ಸೆಕೆಂಡ್ ಬೆಂದರೆ ಸಾಕು. ಸೂಪರ್ ಸ್ಪಾಂಜಿ ಆಗಿರುವಂತಹ ದೋಸೆ ರೆಡಿ ಆಯಿತು. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ.